ಇಲ್ಲಿ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಜಗತ್ತಿನಲ್ಲಿ ಯಾರು ದಡ್ಡರಲ್ಲ, ಎಲ್ಲರಿಗೂ ಸಾಮರ್ಥ್ಯವಿದೆ. ಶ್ರದ್ಧೆ ಮತ್ತು ಪರಿಶ್ರಮದಿಂದ ಮುನ್ನಡೆದರೆ ಯಶಸ್ವಿ ತಾನಾಗೆ ಬರುತ್ತದೆ. ಹಾಗೆ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ ಈ ಒಂದು ನವೋದಯ ಚಾಂಪಿಯನ್ ಬ್ಯಾಚ್ನಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಫ್ರೀ ಆನ್ಲೈನ್ ಟ್ರೈನಿಂಗನ್ನು ನೀಡ್ತಾ ಇದ್ದೇವೆ. ಇನ್ನೂ ಯಾರಾದರೂ ನೀವು ಫ್ರೀ ಆನ್ಲೈನ್ ಕೋರ್ಸನ್ನು ತೆಗೆದುಕೋಬೇಕಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೀ ಒಂದು ನವೋದಯ ತರಬೇತಿಯನ್ನು ಪಡ್ರಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ದಿವಸ ನೀವು ನವೋದಯ ಪರೀಕ್ಷೆಯನ್ನು ಬರೆಯಲು ತಯಾರಾಗ್ತಾ ಇದ್ದೀರಾ. ಆ ಒಂದು ನವೋದಯ ಪರೀಕ್ಷೆಯಲ್ಲಿ ಪ್ರಮುಖವಾಗಿ ಗದ್ಯ ಭಾಗದಲ್ಲಿ ನಿಮಗೇನಾಗಿರ್ತದೆ ಅಂತಂದರೆ 20 ಕ್ವಶನ್ಗಳಿಗೆ 20 ಮಾರ್ಕ್ಸ್ಗಳನ್ನು ನೀವು ತೆಗೆದುಕೋಬೇಕಾದ್ರೆ ಬಹಳ ಈಸಿ ಆಗಿರ್ತಕ್ಕಂಥ ಮೆಥಡ್ ಮುಖಾಂತರ ನಾವು ಏನು ಮಾಡೋಣ, ಇವತ್ತಿನ ದಿವಸ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ವಿದ್ಯಾರ್ಥಿಗಳೇ, ಒಂದು ಗದ್ಯ ಭಾಗವನ್ನು ಮುಗಿಸ್ಬೇಕಾದ್ರೆ ನಿಮಗೆ 7 ನಿಮಿಷಗಳ ಕಾಲಾವಕಾಶ ಬೇಕಾಗ್ತದ, ಹೌದಾ? ಹಾಗೆ 7 ನಿಮಿಷ ಕಾಲಾವಕಾಶವನ್ನು ಸಂಪೂರ್ಣವಾಗಿ ನೀವೇನು ಮಾಡ್ಬೇಕ್ರಿ, ಆ ಒಂದು ಗದ್ಯ ಭಾಗವನ್ನು ಮುಗಿಸ್ಬೇಕು. ಹಾಗಾದ್ರೆ ಇವತ್ತಿನ ದಿವಸ ನಾವು ಈ ಒಂದು ಗದ್ಯ ಭಾಗವನ್ನು ಡಿಸ್ಕಷನ್ ಮಾಡುವಾಗ ಹಲವಾರು ರೀತಿಯ ನಿಮಗೆ ಚಿತ್ರದ ಮುಖಾಂತರ ಸಹ ನಾನು ಏನು ಮಾಡ್ತಾ ಇದ್ದೀನಿ, ಈ ಗದ್ಯ ಭಾಗವನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನೋಡೋಣ ಇವತ್ತಿನ ದಿವಸ ಯಾವ ರೀತಿ ಈ ಒಂದು ಗದ್ಯ ಭಾಗದಲ್ಲಿ ಪ್ರಶ್ನೆಯನ್ನ ಕೇಳ್ತಾರ, ಆ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಗ್ರಹಿಕೆಯನ್ನ ಮಾಡಿಕೊಂಡು ನಾವು ಯಾವ ರೀತಿ ಆನ್ಸರ್ ಅನ್ನ ಇಲ್ಲಿ ನಾವು ತರಬೇಕಂತ ಹೇಗಿಂದ ನೋಡೋಣ. ನೋಡಿ, ಇಲ್ಲಿ ಒಂದು ಗದ್ಯ ಭಾಗ ಇದೆ. ಪರಿಸರ ಮೇಲಿರ್ತಕ್ಕಂಥ ಒಂದು ಗದ್ಯ ಭಾಗವನ್ನ ಕೇಳಿದ್ದಾರೆ. ಈ ಗದ್ಯ ಭಾಗವನ್ನ ಸಂಪೂರ್ಣವಾಗಿ ಓದಿಕೊಂಡು ಇದರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಯಾವ ರೀತಿ ಉತ್ತರವನ್ನ ಕಂಡುಹಿಡಬೇಕು ಅಂತೇಳಿ ನೋಡೋಣ. ಹಾಗಿದ್ರೆ ನೋಡಿ, ಇಲ್ಲಿ ಪ್ರಕೃತಿಯಲ್ಲಿ ಇರುವ ಪ್ರತಿಯೊಂದು ಜೀವವು ಉಸಿರಾಡಲು ಆಮ್ಲಜನಕ ಅವಶ್ಯಕ. ನೋಡ್ರಿ, ಈ ಒಂದು ನಮ್ಮ ಪರಿಸರದಲ್ಲಿ ಪ್ರತಿಯೊಂದು ಜೀವಗಳು ಉಸಿರಾಡಲಿಕ್ಕೆ ಏನು ಅವಶ್ಯಕ ಅಂತೇಳಿ ಕೇಳಿದಾರಪ್ಪ ಅಂತಂದ್ರೆ ಇಲ್ಲಿ ಆಮ್ಲಜನಕ ಅವಶ್ಯಕ ಅಂತೇಳಿ ನಮಗ್ ಗೊತ್ತದ, ಹೌದಾ? ಹಾಗಾದ್ರೆ ಆ ಆಮ್ಲಜನಕವು ವಾತಾವರಣದಲ್ಲಿ ಎಷ್ಟು ಪ್ರಮಾಣ ಇದೆಯಪ್ಪ ಅಂತಂದ್ರೆ 21% ಇದೆ. ಎಷ್ಟು ಪ್ರಮಾಣ ಇದೆ ರೀ? 21% ಇದೆ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ, ಸಸ್ಯಗಳಿಗೆ ಜೀವವಿದೆ. ಸಸ್ಯಗಳಿಗೆ ಏನದ ರೀ? ಸಸ್ಯಗಳಿಗೆ ಜೀವವಿದೆ ಅಂತ. ಅವು ಉಸಿರಾಡುತ್ತವೆ. ಸಸ್ಯಗಳಿಗೆ ಜೀವವಿದೆ ಮತ್ತು ಅವು ಉಸಿರಾಡುತ್ತವೆ, ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತವೆ ಎಂಬುದನ್ನ ನಾವು ಕಂಡು ಹಿಡಿದಂತ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಜಗದೀಶ್ ಚಂದ್ರ ಬೋಸ್. ನೋಡ್ರಿ, ಸಸ್ಯಗಳಿಗೆ ಜೀವವಿದೆ, ಸಸ್ಯಗಳು ಉಸಿರಾಡುತ್ತವೆ, ಸಸ್ಯಗಳು ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತವೆ ಅಂತೇಳಿ ಯಾರ ಕಂಡು ಹಿಡಿದ್ರಪ್ಪ ಅಂತಂದ್ರೆ ಅವ್ರು ಯಾರೀ? ಜಗದೀಶ್ ಚಂದ್ರ ಬೋಸ್ ಅಂತೇಳಿ. ಇವ್ರು ಏನ್ ಮಾಡಿದ್ರಿ? ಸಸ್ಯಗಳಿಗೆ ಜೀವವಿದೆ, ಸಸ್ಯಗಳು ಉಸಿರಾಡುತ್ತವೆ, ಸಸ್ಯಗಳು ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತದೆ ಅಂತೇಳಿ ಕಂಡುಹಿಡಿತಾರ. ಹಾಗಾದ್ರೆ ಮುಂದೆ ನೋಡೋಣ, ಸಸ್ಯ ಮತ್ತು ಪ್ರಾಣಿಗಳು ಉಸಿರಾಡಲು ಆಮ್ಲಜನಕ ಅವಶ್ಯಕ. ಸಸ್ಯ ಮತ್ತು ಪ್ರಾಣಿಗಳು ಉಸಿರಾಡಲಿಕ್ಕೆ ಏನ್ ಅವಶ್ಯಕ ಅಂತ ಹೇಳಿದ್ದಾರೆ? ಆಮ್ಲಜನಕ ಅವಶ್ಯಕ ಅಂತ. ಹಾಗಾದ್ರೆ ಸಸ್ಯಗಳು ತಮ್ಮ ಉಸಿರಾಟ ಕ್ರಿಯೆಯನ್ನ ರಾತ್ರಿ ಮಾಡುತ್ತವೆ. ನೋಡ್ರಿ, ಸಸ್ಯಗಳು ತಮ್ಮ ಉಸಿರಾಟ ಕ್ರಿಯೆಯನ್ನ ಯಾವಾಗ ಮಾಡ್ತಾವ ಅಂತ ಹೇಳ್ರಿ? ರಾತ್ರಿ ಮಾಡ್ತಾವ. ಸಸ್ಯಗಳು ತಮ್ಮ ಉಸಿರಾಟ ಕ್ರಿಯೆಯನ್ನ ಯಾವಾಗ ಮಾಡ್ತಾರೆ? ರಾತ್ರಿ ಮಾಡ್ತಾವ. ಹಾಗಾದ್ರೆ ಆಮ್ಲಜನಕ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನ ಬಿಡುತ್ತವೆ. ನೋಡ್ರಿ, ಆಮ್ಲಜನಕವನ್ನ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನ ಬಿಡುತ್ತವೆ. ಸಸ್ಯಗಳು ಎಲೆಗಳ ಮೇಲಿರುವ ರಂಧ್ರಗಳ ಮೂಲಕ ಉಸಿರಾಡುತ್ತವೆ. ಸಸ್ಯಗಳು ಯಾವ ರೀತಿ ಉಸಿರಾಡುತ್ತಪ್ಪ ಅಂತಂದ್ರೆ ಎಲೆಗಳ ಮೇಲಿರುವ ರಂಧ್ರಗಳ ಮೂಲಕ ಸಸ್ಯಗಳು ಉಸಿರಾಡ್ತಾವ. ಆದರೆ ಪ್ರಾಣಿಗಳು ಆಮ್ಲಜನಕ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತವೆ. ಪ್ರಾಣಿಗಳು ಏನ್ ತೆಗೆದುಕೊಳ್ತಾವ್ರಿ? ಆಮ್ಲಜನಕವನ್ನ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡ್ತಾವ. ನಾವೇನ್ ಮಾಡ್ತೀವಿ? ಪ್ರಾಣಿಗಳಂದ್ರು ಮನುಷ್ಯನ ಒಂದು ಪ್ರಾಣಿನೇ. ನಾವೇನ್ ಮಾಡ್ತೀವಿ? ಆಮ್ಲಜನಕವನ್ನ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡ್ತೀವಿ. ಇಂಗಾಲ ಡೈಆಕ್ಸೈಡ್ ಅಂತಂದ್ರೆ ಕಾರ್ಬನ್. ಹಾಗಾದ್ರೆ ವಾತಾವರಣದೊಳಗ ಕಾರ್ಬನ್ ಎಷ್ಟು ಪ್ರಮಾಣ ಇದೆಯಪ್ಪ ಅಂತಂದ್ರೆ 0.04 ಅದ. 0.04 ಅದ. ಬಹಳ ಇಂಪಾರ್ಟೆಂಟ್. ಈ ಒಂದು ಪ್ರಶ್ನೆಯನ್ನ ನಿಮ್ಮ ಒಂದು ಮೊರಾರ್ಜಿ ಆದರ್ಶ ಆಳ್ವಾಸ್ ಪರೀಕ್ಷೆಯಲ್ಲೂ ಸಹ ಕೇಳಬಹುದು. ಸಂಭವನೀಯ ಪ್ರಶ್ನೆ ಅಂತೇಳಿ ನೀವು ತಿಳ್ಕೋಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮುಂದೆ ನೋಡೋಣ, ಸಸ್ಯಗಳು ಇಂಗಾಲದ ಡೈಆಕ್ಸೈಡ್ ಅನ್ನ ಉಪಯೋಗಿಸಿಕೊಂಡು ಆಹಾರ ತಯಾರಿಸಿಕೊಳ್ಳುವವು. ನೋಡ್ರಿ,
ಸಸ್ಯಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಇಂಗಾಲದ ಡೈಆಕ್ಸೈಡ್ ಅನ್ನ ತೆಗೆದುಕೊಂಡು ಏನನ್ನ ತಯಾರು ಮಾಡ್ತಾವ್ರಿ? ಆಹಾರವನ್ನ ತಯಾರು ಮಾಡ್ಕೋತಾವ. ಹಾಗಾದ್ರೆ ಸಸ್ಯ ಮತ್ತು ಪ್ರಾಣಿಗಳ ದೇಹದ ಭಾಗಗಳಲ್ಲಿ ಅನೇಕ ವ್ಯತ್ಯಾಸಗಳುಂಟು. ನೋಡ್ರಿ, ಸಸ್ಯ ಮತ್ತು ಪ್ರಾಣಿಗಳ ದೇಹದ ಭಾಗಗಳಲ್ಲಿ ಅನೇಕ ವ್ಯತ್ಯಾಸಗಳು ಉಂಟಿದೆ ಅಂತ ಹೇಳಿ. ಅಂದ್ರೆ ಇದು ಪ್ಯಾಸೇಜ್ ಅರ್ಥ ಏನಪ್ಪಾ ಅಂತಂದ್ರೆ, ನಾವು ಸಸ್ಯನ್ನ ತೆಗೆದುಕೊಡ್ರಿ, ಪ್ರಾಣಿಗಳನ್ನ ತೆಗೆದುಕೊಡ್ರಿ, ಎರಡಕ್ಕೂ ಏನಪ್ಪಾ ಅಂತಂದ್ರೆ ವ್ಯತ್ಯಾಸಗಳ ಬಹಳ ಅದ. ಹೌದಾ? ಹಾಗಿದ್ರೆ ನೋಡ್ರಿ, ಇಲ್ಲಿ ಸಸ್ಯದಲ್ಲಿ ಕಾಂಡ, ಬೇರು, ಎಲೆ, ಹೂ ಮತ್ತು ಹಣ್ಣುಗಳಿವೆ. ನೋಡ್ರಿ, ಸಸ್ಯದಲ್ಲಿ ಏನದ ಅಂತ ವ್ಯತ್ಯಾಸ ನೋಡ್ರಿ ಏನದ, ಸಸ್ಯ ಮತ್ತು ಪ್ರಾಣಿಗಳಲ್ಲಿ ವ್ಯತ್ಯಾಸ ಏನದಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಕಾಂಡ, ಬೇರು, ಎಲೆ, ಹೂ ಮತ್ತು ಹಣ್ಣುಗಳಿವೆ. ಇದೆಲ್ರಿ ಸಸ್ಯದಲ್ಲಿ. ಇನ್ನ ಪ್ರಾಣಿಗಳಲ್ಲಿ ನೋಡ್ರಿ ರುಂಡ, ಮುಂಡ, ಕೈಕಾಲುಗಳನ್ನ ಹೊಂದಿದೆ. ಹಾಗಾದ್ರೆ ಇಲ್ಲಿ ನಮ್ಗೆ ಅರ್ಥ ಆಯ್ತು ಈ ಪ್ಯಾಸೇಜ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಈ ಪ್ಯಾಸೇಜ್ ಅನ್ನ ನಾವ್ ಏನಂತ ಅರ್ಥ ಮಾಡ್ಕೋಬೇಕ್ರಿ? ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಬಹಳ ವ್ಯತ್ಯಾಸವಿದೆ ಅಂತ ಹೇಳಿ. ಹಾಗಾದ್ರೆ ಈ ಒಂದು ನಾವು ಪ್ಯಾಸೇಜ್ ಅನ್ನ ಓದಿದ್ವಿ. ಹೌದಾ? ನೀವು ಒಂದ್ಸಲ ಏನ್ ಮಾಡ್ರಿ, ವಿಡಿಯೋನ ಪಾಸ್ ಮಾಡಿ ಇನ್ನೊಂದ್ಸಲ ಅರ್ಥಪೂರ್ಣವಾಗಿ ಓದ್ಕೋರಿ, ಗ್ರಹಿಕೆಯನ್ನ ಮಾಡ್ಕೋರಿ, ಅರ್ಥವನ್ನ ಮಾಡ್ಕೋರಿ, ಆಮೇಲೆ ಪ್ರಶ್ನೆಗೆ ನೀವು ಉತ್ತರವನ್ನ ನೀಡಿ. ಹಾಗಾದ್ರೆ ನೋಡೋಣ ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ನಮಗೆ ಕೇಳಿದಾರ ಅಂತ ಹೇಳಿ. ನೋಡ್ರಿ, ಮೊದಲೇ ಪ್ರಶ್ನೆ ಬಂದ್ಬಿಟ್ಟು ಜೀವಿಗಳು ಉಸಿರಾಡಲಿಕ್ಕೆ ಇದು ಅವಶ್ಯಕ. ಜೀವಿಗಳು ಉಸಿರಾಡಲಿಕ್ಕೆ ಇದು ಅವಶ್ಯಕ. ನಾವು ಓದಿದ್ವಿ, ಜೀವಿಗಳಂದ್ರೆ ಯಾರು? ನಾವೇ. ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ, ಜೀವಿಗಳು ಉಸಿರಾಡ್ಲಿಕ್ಕೆ ಸಸ್ಯ ಅವಶ್ಯಕತೆ ಇದೆನಾ? ಇಲ್ಲ. ಇಂಗಾಲದ ಡೈಆಕ್ಸೈಡ್ ಅನ್ನ? ಇಲ್ಲ. ನೈಟ್ರೋಜನ್? ಇಲ್ಲ. ಏನಾಗ್ತದ್ರಿ ಆನ್ಸರ್? ಆಮ್ಲಜನಕ. ಎಸ್, ಆಮ್ಲಜನಕ. ನೋಡ್ರಿ, ಇನ್ನೂ ಒಂದು ಗೊತ್ತಿರ್ಲಿ ವಿದ್ಯಾರ್ಥಿಗಳೇ, ಜೀವಿಗಳು ಉಸಿರಾಡಲಿಕ್ಕೆ ಏನ್ ಅವಶ್ಯಕತೆ ಇದೆ ಅಂತಂದ್ರೆ ನಮಗೆ ಆಮ್ಲಜನಕ ಅವಶ್ಯಕತೆ ಇದೆ. ಹಾಗಾದ್ರೆ ಇದು ವಾತಾವರಣದಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ. ಎಷ್ಟು ಪರ್ಸೆಂಟೇಜ್ ಅಪ್ಪ ಅಂತಂದ್ರೆ 21% ಇದೆ. ಹಾಗಾದ್ರೆ ನೈಟ್ರೋಜನ್ ಅಂತಕ್ಕಂಥ ಒಂದು ಆಯ್ಕೆ ಬಂದಾಗ ಇದು 100% ಹೇಳ್ತಾ ಇದ್ದೀನಿ. ಹಲವಾರು ಬಾರಿ ಆದರ್ಶ ಮತ್ತು ಮೊರಾರ್ಜಿ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹೌದಾ? ಏನಪ್ಪಾ ಅಂತಂದ್ರೆ ನೈಟ್ರೋಜನ್, ವಾತಾವರಣದಲ್ಲಿ ನೈಟ್ರೋಜನ್ ಪ್ರಮಾಣ ಎಷ್ಟಿದೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ಎಷ್ಟು ಪರ್ಸೆಂಟೇಜ್ ಅಪ್ಪ ಅಂತಂದ್ರೆ ಇದು 78% ಏನಿದೆ ವಾತಾವರಣದಲ್ಲಿ ನೈಟ್ರೋಜನ್ ಪ್ರಮಾಣ ಇದೆ ಅಂತ ಹೇಳ್ತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ಜಗದೀಶ್ ಚಂದ್ರ ಬೋಸ್ ಕಂಡು ಹಿಡಿದ ಸಂಗತಿ. ಜಗದೀಶ್ ಚಂದ್ರ ಬೋಸ್ ಏನ್ ಕಂಡು ಹಿಡಿದ್ರು? ನಾವು ಆಲ್ರೆಡಿ ನೋಡಿದ್ವಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಮೊದಲ ಪ್ರಶ್ನೆಗೆ ನೋಡ್ರಿ, ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿ ಉಸಿರಾಡಲು ಆಮ್ಲಜನಕ ಅವಶ್ಯಕ. ಅಲ್ಲಿ ಪ್ರಶ್ನೆ ಕೇಳಿದ್ರು ನಿಮಗೆ ಮೊದಲ ಪ್ರಶ್ನೆಯನ್ನ. ಹಾಗಾದ್ರೆ ಅಲ್ಲಿ ಉತ್ತರ ಏನಾಯ್ತಪ್ಪ? ಆಮ್ಲಜನಕ ಆಯ್ತು. ಎರಡನೇ ಪ್ರಶ್ನೆಯನ್ನು ಕೇಳಿದರೆ ಜಗದೀಶ್ ಚಂದ್ರ ಬೋಸ್ ಅವರು, ಹೌದಾ, ಏನ್ ಕಂಡು ಹಿಡಿದಾರಪ್ಪ ಅಂತಂದ್ರೆ ಪ್ರಾಣಿಗಳಿಗೆ ಜೀವವಿದೆ, ಉಸಿರಾಡುತ್ತವೆ, ಹೌದಾ, ಪ್ರಚೋದನೆಗೆ ಪ್ರತಿಕ್ರಿಯೆ ಮಾಡುತ್ತವೆ ಅಂತೇಳಿ ಯಾರು ಕಂಡು ಹಿಡಿದ್ರಪ್ಪ ಅಂತಂದ್ರೆ ನಮಗ ಜಗದೀಶ್ ಚಂದ್ರ ಬೋಸ್ ಕಂಡಿಡಿದ್ರು. ಹಾಗಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಸಸ್ಯ ಉಸಿರಾಡುವುದಿಲ್ಲ, ಸಸ್ಯಗಳಿಗೆ ಜೀವವಿದೆ. ಇದು ರೈಟ್ ಆಗ್ತದ. ಸಸ್ಯ ಉಸಿರಾಡುವುದಿಲ್ಲ ರಾಂಗ್ ಆಗ್ತದ. ಸಸ್ಯಗಳು ಉಸಿರಾಡುತ್ತವೆ. ಹೌದಾ? ಸಸ್ಯಗಳು ಉಸಿರಾಡುತ್ತವೆ, ಸಸ್ಯಗಳು ಪ್ರಚೋದನೆಗೆ, ಹೌದಾ, ಪ್ರತಿಕ್ರಿಯೆ ನೀಡುತ್ತವೆ. ಹಾಗಾದ್ರೆ ಜಗದೀಶ್ ಚಂದ್ರ ಬೋಸ್ ಅವರು ಕಂಡು ಹಿಡಿದ ಸಂಗತಿ ಏನಪ್ಪಾ ಅಂತಂದ್ರೆ, ನಾವ್ ಹೇಳ್ಬೇಕಂದ್ರೆ ಸಸ್ಯಗಳಿಗೆ ಜೀವವಿದೆ. ಹೌದಾ? ಸಸ್ಯಗಳಿಗೆ ಜೀವವಿದೆ ಅಂತಂದ್ರೆ ಅದ್ರ ಉಸಿರಾಡುತ್ತದೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಮಾಡುತ್ತದೆ. ಹಾಗಾದ್ರೆ ನೀವು ಕೆಲವೊಂದ್ಸಲ ಕನ್ಫ್ಯೂಸ್ ಆಗ್ತೀರಾ, ಏನಪ್ಪಾ ಅಂತಂದ್ರೆ ಸಸ್ಯಗಳು ಉಸಿರಾಡುತ್ತವೆ ಅಂತ ರೈಟ್ ಆಗ್ತಿರ್ತೀರಾ, ಹಾಗೂ ಸಸ್ಯಗಳಿಗೆ ಪ್ರಚೋದನೆಗೆ ಇದೆ ಅಂತ ರೈಟ್ ಆಗ್ತಿರ್ತೀರಾ. ಇಲ್ಲಿ ನೋಡ್ರಿ, ಸಸ್ಯಗಳು ಉಸಿರಾಡುವುದಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನು ನೀವೇನ್ ಮಾಡ್ತೀರಿ, ಕೆಲವೊಂದ್ಸಲ 3 ಒಂದೇ ಆನ್ಸರ್ ಆಗೋದ್ರಿಂದ ಏನ್ ಮಾಡ್ತೀರಾ ನೀವು, ಇದನ್ನೇ ರೈಟ್ ಅಂತೇಳಿ ಹಾಕ್ತೀರಾ. ಅದು ಹಾಗಾಗ್ಬಾರ್ದು. ಹೌದಾ? ಟೋಟಲ್ ಆಗಿ ನಾವು ಏನಪ್ಪಾ ಅಂತಂದ್ರೆ ಪ್ಯಾಸೇಜ್ ಅನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಹೌದಾ? ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಒಂದೇ ಪ್ರಶ್ನೆಗೆ ಏನಾಗ್ತದೆ, ನೇರವಾಗಿ ಉತ್ತರ ಸಿಗ್ತದೆ. ಇಲ್ಲಿ ನೋಡ್ರಿ, ಸಸ್ಯಗಳಿಗೆ ಜೀವವಿದೆ ಅಂತ ಹೇಳಿ ಏನ್ ಮಾಡ್ತಾರ ಅಂದ್ರ ಯಾರು ಕಂಡು ಹಿಡಿತಾರಪ್ಪ ಅಂತಂದ್ರೆ ಜಗದೀಶ್ ಚಂದ್ರ ಬೋಸ್ ಕಂಡು ಹಿಡಿತಾರ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಎಸ್, ನೋಡ್ರಿ, ಸಸ್ಯಗಳು ಉಸಿರಾಡುವುದು ಬೇರಿನ ರಂಧ್ರಗಳ ಮೂಲಕ, ಆಮ್ಲಜನಕದ ಮೂಲಕ, ಏನ್ರಿ, ಬೇರಿನ ರಂಧ್ರಗಳ ಮೂಲಕ, ಆಮ್ಲಜನಕದ ಮೂಲಕ, ಕಾಂಡದ ಮೂಲಕ, ಎಲೆಗಳ ಮೇಲಿರುವ ರಂಧ್ರಗಳ ಮೂಲಕ ಅಂತಂದ್ರೆ ಸಸ್ಯಗಳು ಹೇಗೆ ಉಸಿರಾಡುತ್ತವೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನಮಗ ನೋಡ್ರಿ, ಮೊದಲ ಆಯ್ಕೆ ಬೇರಿನ ರಂಧ್ರಗಳ ಮೂಲಕ ಕೊಟ್ಟಿದ್ದಾರೆ, ಆಗೋದಿಲ್ಲ. ಎರಡನೇ ಆಯ್ಕೆ ಆಮ್ಲಜನಕದ ಮೂಲಕ ಅಂತ ಕೊಟ್ಟಿದ್ರೆ ಆಗೋದಿಲ್ಲ. ಕಾಂಡದ ಮೂಲಕ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಆಯ್ಕೆ ಏನಾಗ್ತದ ಅಂದ್ರ
ಎಲೆಗಳ ಮೇಲಿರುವ ರಂಧ್ರಗಳ ಮೂಲಕ ವಿದ್ಯಾರ್ಥಿಗಳೇ. ಇಲ್ಲಿ ನಾನೊಂದು ಚಿತ್ರವನ್ನ ಸಹ ನಿಮ್ಗೆ ಕೊಟ್ಟಿದ್ದೇನೆ. ಈ ಚಿತ್ರದಲ್ಲಿ ನಿಮಗೆ ಗೊತ್ತಾಗ್ತದ ಎಲೆಗಳಿದೆ, ಇಲ್ಲಿ ಎಲೆಗಳ ರಂಧ್ರಗಳ ಮೂಲಕ ಏನಾಗ್ತದಪ್ಪ ಅಂತಂದ್ರೆ ಸಸ್ಯಗಳ ಉಸಿರಾಡುತ್ತವೆ, ಗೊತ್ತಿರ್ಲಿ. ಹೌದಾ? ಯಾಕಪ್ಪ ನಾನು ಚಿತ್ರಗಳನ್ನ ನಿಮಗೆ ನೀಡ್ತಾ ಇದ್ದೀನಿ ಅಂದ್ರೆ ಪ್ಯಾಸೇಜ್ ನಲ್ಲಿ ಕೆಲವೊಂದಿಷ್ಟು ನೋಡುವುದರಿಂದ ಆಮೇಲೆ ಕೆಲವೊಂದಿಷ್ಟು ಕೇಳುವುದರಿಂದ ಏನ್ ಮಾಡಬಹುದು, ನಿಮಗೆ ಪ್ರಶ್ನೆಗಳ ನೆನಪುಳಿತಾವ. ಹೌದಾ? ಅಭ್ಯಾಸ ಮಾಡ್ಲಿಕ್ಕೆ ಏನಾಗ್ತದ, ಈಜಿ ಆಗ್ತದ. ಅದಕ್ಕೋಸ್ಕರ ಚಿತ್ರದ ಮುಖಾಂತರ ನೀವು ಏನ್ ಮಾಡ್ಬೋದ್ರಿ, ಪ್ಯಾಸೇಜ್ ಅನ್ನ ಬಿಡ್ಸ್ಕೋಬಹುದು. ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಹೌದಾ? ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೆ ಆದ್ರೆ ಹೌದಾ ನೀವು ಹಗಲೆಲ್ಲ ಏನ್ ಮಾಡ್ಬೇಕ್ರಿ, ಅದನ್ನ ರಿವಿಷನ್ ಮಾಡ್ಬೇಕು, ಪದೇ ಪದೇ ಏನ್ ಮಾಡ್ಬೇಕ್ರಿ, ಓದ್ಬೇಕು, ಅರ್ಥ ಮಾಡ್ಕೋಬೇಕು. ಅದಕ್ಕಾಗೋಸ್ಕರ ನಿಮ್ಗೆ ನಾನು ಚಿತ್ರದ ಮುಖಾಂತರ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನೀಡ್ತಾ ಇದ್ದೇನೆ. ಹಾಗಿದ್ರೆ ವಿದ್ಯಾರ್ಥಿಗಳೇ, 4ನೇ ಪ್ರಶ್ನೆ ನೋಡೋಣ. ಪ್ರಾಣಿಗಳು ತಮ್ಮ ಉಸಿರಾಟದ ಕ್ರಿಯೆಯಲ್ಲಿ, ನೋಡ್ರಿ ಪ್ರಾಣಿಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ, ಪ್ರಾಣಿಗಳು ತಮ್ಮ ಉಸಿರಾಟದ ಕ್ರಿಯೆಯಲ್ಲಿ. ಹೌದಾ? ಹಾಗಿದ್ರೆ ನಾವೇನ್ ಮಾಡೋಣ, ಆಯ್ಕೆಯನ್ನು ನೋಡೋಣ. ಇಂಗಾಲದ ಡೈಆಕ್ಸೈಡ್ ಅನ್ನ ಬಿಡುತ್ತವೆ, ಆಮ್ಲಜನಕವನ್ನ ಬಿಡುತ್ತವೆ. ಹೌದಾ? ಆಮ್ಲಜನಕ ಮತ್ತು ಇಂಗಾಲ ಡೈಆಕ್ಸೈಡ್ ಅನ್ನ ಬಿಡುತ್ತವೆ, ಸಿಹಿಯನ್ನ ಬಿಡುತ್ತವೆ ಅಂತ ಕೊಟ್ಟಿದ್ದಾರೆ. ಹೌದಾ? ಪ್ರಾಣಿಗಳು ತಮ್ಮ ಉಸಿರಾಟದ ಕ್ರಿಯೆಯಲ್ಲಿ ಏನು ಹೊರಗಡೆ ಹಾಕ್ತಾವಪ್ಪ ಅಂತಂದ್ರೆ ಆನ್ಸರ್ ಈಸ್ ಇಂಗಾಲದ ಡೈಆಕ್ಸೈಡ್ ಅನ್ನ ಬಿಡುತ್ತವೆ. ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಏನ್ರಿ, ಕಾರ್ಬನ್ ಅಂತ ನಿಮ್ಗೆ ಹೇಳಿನ. ಎಸ್, ಹೌದಾ? ಕಾರ್ಬನ್ ಡೈಆಕ್ಸೈಡ್ ಅಂತಂದ್ರು ಒಂದೇ, ಇಂಗಾಲದ ಡೈಆಕ್ಸೈಡ್ ಅಂತಂದ್ರು ಒಂದೇ ಆಗಿರ್ತದ. ಹಾಗಾಗಿ ವಿದ್ಯಾರ್ಥಿಗಳೇ, ಪ್ರಾಣಿಗಳೇನಪ್ಪಾ ಅಂತಂದ್ರೆ ನಾವು ಉಸಿರಾಟ ಕ್ರಿಯೆಯಲ್ಲಿ ಏನ್ ಮಾಡ್ತೀವಿ, ಹೊರಗಡೆ ಇಂಗಾಲದ ಡೈಆಕ್ಸೈಡ್ ಅನ್ನ ಬಿಡ್ತೀವಿ, ಮತ್ತೆ ಏನನ್ನ ತೆಗೆದುಕೊಳ್ಳುತ್ತೀವಿ ಅಂತಂದ್ರೆ ಆಮ್ಲಜನಕವನ್ನ ತೆಗೆದುಕೊಳ್ತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ ಇಲ್ಲಿ ಈ ವಾಕ್ಯಾವಳಿಗೊಂದು ಹೆಸರು. ಈ ವಾಕ್ಯಾವಳಿಗೆ ನೀವು ಏನಂತ ಹೆಸರು ಕೊಡ್ತೀರಿ ನೋಡ್ರಿ. ನಾವು ಈ ಒಂದು ಪ್ಯಾಸೇಜ್ ನಲ್ಲಿ, ಈ ವಾಕ್ಯಾವಳಿಯಲ್ಲಿ ನಾವು ಸಸ್ಯ ಮತ್ತು ಪ್ರಾಣಿಯ ಬಗ್ಗೆ ತಿಳ್ಕೊಂಡಿವಿ, ಸಸ್ಯ ಮತ್ತು ಪ್ರಾಣಿಗಳ ವ್ಯತ್ಯಾಸದ ಬಗ್ಗೆ ನಾವು ತಿಳ್ಕೊಂಡಿವಿ. ಹೌದಾ? ಹಾಗಾದ್ರೆ ಈ ವ್ಯತ್ಯಾಸದ ಬಗ್ಗೆ ತಿಳ್ಕೊಂಡಾಗ ನಾವು ಈ ಒಂದು ಪ್ಯಾಸೇಜ್ಗೆ ಒಂದು ಏನಾದ್ರು ಹೆಸರನ್ನ ಕೊಡಬೇಕು ಅಂತೇಳಿ ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡ್ರಿ, ಉಸಿರಾಟ ಅಂತೇಳಿ ಕೊಡ್ತೀವಿ. ಹೌದಾ? ಸಸ್ಯ ಮತ್ತು ಜೀವಿ ಅಂತೇಳಿ ಕೊಡ್ತೀವಿ. ಹೌದಾ? ಸಸ್ಯ ಮತ್ತು ಪ್ರಾಣಿಯ ವ್ಯತ್ಯಾಸ ಅಂತೇಳಿ ಕೊಡ್ತೀವಿ. ಹೌದಾ? ಮತ್ತು ಪ್ರಕೃತಿ ಅಂತೇಳಿ ಕೊಡ್ತೀವಿ. ನಾವು ಈ ಪ್ಯಾಸೇಜ್ ಅನ್ನ ಅರ್ಥಪೂರ್ಣ ಓದಿಕೊಂಡಾಗ ಸಸ್ಯಕ್ಕೂ ಮತ್ತು ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇದೆ ಅಂತೇಳಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಈ ಒಂದು ವಾಕ್ಯಾವಳಿಗೆ ನಾವು ಏನಂತ ಹೆಸರಪ್ಪ ಅಂತಂದ್ರೆ ಇಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ವ್ಯತ್ಯಾಸ ಅಂತ ಹೇಳ್ತೀವಿ ನಾವು. ಹೌದಾ? ಸಸ್ಯ ಮತ್ತು ಪ್ರಾಣಿಗಳ ವ್ಯತ್ಯಾಸ. ಇಲ್ಲಿ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತವೆ, ವ್ಯತ್ಯಾಸ ಅಂತ ನೋಡ್ರಿ. ಆದ್ರೆ ಪ್ರಾಣಿಗಳು ಏನ್ರಿ, ಬೇರೆಯವರ ಮೇಲೆ ಅವಲಂಬನೆ ಆಗಿರ್ತದ. ಆಹಾರವನ್ನ ತಯಾರಿಸ್ಕೋಬೇಕಾದ್ರೆ ಬೇರೆಯವರ ಮೇಲೆ ಅವಲಂಬನೆ ಆಗಿರ್ತಪ್ಪ ಅಂತಂದ್ರೆ ಅದು ಏನ್ರಿ, ಆ ಸಸ್ಯ ಮತ್ತು ಈ ಪ್ರಾಣಿಗಳಿಗೆ ಒಂದು ವ್ಯತ್ಯಾಸ ಆಗ್ತದ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಪ್ರತಿಯೊಂದು ಪ್ಯಾಸೇಜ್ ಅನ್ನ ಅರ್ಥಪೂರ್ಣವಾಗಿ ಓದಿಕೊಂಡು ಇವುಗಳನ್ನ ನಿಮ್ ನೋಟ್ಬುಕ್ ನಲ್ಲಿ ಬರೆದುಕೊಂಡು ನೀವೇನ್ ಮಾಡ್ರಿ, ಆನ್ಸರ್ ಅನ್ನ ಬರೆದ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಮೊದಲು ಏನ್ ಮಾಡ್ಬೇಕ್ರಿ, ನೀವು 5 ನಿಮಿಷ ಅಥವಾ 4 ನಿಮಿಷ ನಿಮ್ಮ ಸಮಯಾವಕಾಶವನ್ನ ನೋಡಿಕೊಂಡು ಈ ಪ್ಯಾಸೇಜ್ ಅನ್ನ ಸಂಪೂರ್ಣವಾಗಿ ಓದ್ಬೇಕು. ಹೌದಾ? ಪ್ಯಾಸೇಜ್ ಅನ್ನ ಸಂಪೂರ್ಣವಾಗಿ ಓದಿ ಈ ಪ್ಯಾಸೇಜ್ ಯಾವುದಕ್ಕೆ ಸಂಬಂಧಿಸಿದೆ, ಹೌದಾ, ಇದರ ಅರ್ಥ ಏನು ಅಂತೆಲ್ಲ ತಿಳಿದುಕೊಂಡ ನಂತರ ನೀವು ಏನಾದ್ರು ಆನ್ಸರ್ ಅನ್ನ ಮಾಡಿದ್ದೆ ಆದ್ರೆ ನಿಮ್ಗೆ ಯಾವುದೇ 1 ಅಂಕ ಸಹ ಏನಾಗಲ್ರಿ, ಹೋಗೋದಿಲ್ಲ. ಇನ್ನೂ ನಿಮ್ಗೆ ಏನಾದ್ರು ಪ್ಯಾಸೇಜ್ ನಲ್ಲಿ ಡೌಟ್ ಇದ್ರೆ ಹೌದಾ, ನೀವು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಥವಾ ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ ಏನ್ ಮಾಡ್ರಿ, ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋರಿ. ಇನ್ನು ಈ ಮುಂದಿನ ವಾರದಿಂದ ನಾವು ಪ್ರತಿದಿನ ರವಿವಾರ ನಿಮ್ಗೆ ಆನ್ಲೈನ್ ಟೆಸ್ಟ್ ಅನ್ನ ನಡೆಸ್ತಾ ಇದ್ದೀವಿ. ಯಾರ್ಯಾರು ನೀವು ಜಾಯಿನ್ ಆಗ್ತೀರಾ ಅವ್ರಿಗೆ ಮಾತ್ರ ಟೆಸ್ಟ್ ಅನ್ನ ನೀಡಬೇಕಾಗ್ತದ. ಆದಷ್ಟು ಬೇಗನೆ ಇನ್ನೂ ಯಾರಾದ್ರೂ ನಮ್ಮ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ತಾ ಇದ್ರೆ ಜಾಯಿನ್ ಆಗಿ ನಿಮ್ಮ ಒಂದು ಈ ನವೋದಯ ಪರೀಕ್ಷೆಯಲ್ಲಿ ಬರ್ತಕ್ಕಂತ ಈ ಒಂದು ಪ್ಯಾಸೇಜ್ ಗದ್ಯ ಭಾಗದಲ್ಲಿ ಯಾವುದೇ ರೀತಿ 1 ಮಾರ್ಕ್ಸ್ ಅನ್ನ ಕಳೆದುಕೊಳ್ಳದ ಹಾಗೆ ನೀವು ಮನೆಯಲ್ಲಿ ಏನ್ ಮಾಡ್ರಿ, ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಬಹಳ ಈಜಿ ಆಗಿರ್ತಕ್ಕಂಥ ಎಲ್ಲಾ ಪರೀಕ್ಷೆಯಲ್ಲಿ ಅತಿ ಸುಲಭವಾಗಿರ್ತಕ್ಕಂಥ ಪರೀಕ್ಷೆ ಅದು ಯಾವ್ದಾದ್ರು ಇದ್ದ ಅದು ನವೋದಯ ಪರೀಕ್ಷೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ನಿಮಗೆ ಮೆಂಟಲ್ ಎಬಿಲಿಟಿಯಲ್ಲಿ 50ಕ್ಕೆ 50 ಅಂಕಗಳನ್ನು ತೆಗೆದುಕೊಳ್ಳೋ ಸಾಮರ್ಥ್ಯವಿದೆ. ಕನ್ನಡದಲ್ಲಿಯೂ ಸಹ ನಿಮಗೆ 20ಕ್ಕೆ 20 ಅಂಕಗಳನ್ನ ತೆಗೆದುಕೊಳ್ಳೋ ಸಾಮರ್ಥ್ಯವಿದೆ. ನೀವು ಗಣಿತದಲ್ಲಿ ಸಹ ನೀವೇನ್ ಮಾಡ್ಬೋದು, 20ಕ್ಕೆ 20 ಅಂಕಗಳನ್ನ ತೆಗೆದುಕೊಳ್ಬಹುದು. ಹಾಗೆ ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಸತತ ಪ್ರಯತ್ನ ಬೇಕು. ಹೌದಾ? ನೀವು ಪ್ರಯತ್ನ ಮಾಡಿದ್ರೆ ಮಾತ್ರ ಏನಾಗ್ತದ, 100%